ಪ್ರಿಯ ಸ್ಪರ್ಧಾ ಮಿತ್ರರೇ, ಕರ್ನಾಟಕ ಟಿ.ಇ.ಟಿಗೆ ಸಂಬಂಧಪಟ್ಟಂತಹ ಇವತ್ತು ನಾವು ಪ್ರಮುಖವಾದ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಕೊನೆಯ ಕ್ಷಣದ ತಯಾರಿಗಾಗಿ ನಾವು ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಒಂದನೇ ಪ್ರಶ್ನೆ ಈ ರೀತಿದೆ: ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ ಅಂತೇಳಿ ಟಿ.ಇ.ಟಿಯಲ್ಲಿ ಈಗಾಗಲೇ ಕೇಳಿರುವಂಥ ಪ್ರಶ್ನೆ ಇದು. ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ ಅಂಥೇಳಿ. ಆಪ್ಷನ್ ನೋಡ್ರಿ: ಅನುಬಂಧನೆ, ಪುನರ್ಬಲನೆ, ಪ್ರತಿಕ್ರಿಯಿಸುವುದು, ಪರಿಕಲ್ಪನೆಗಳು ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ: ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಪ್ರತಿಕ್ರಿಯಿಸುವಂಥದ್ದು ಸರಿಯಾದ ಉತ್ತರ. ಯಾವುದು? ಪ್ರತಿಕ್ರಿಯಿಸುವಂಥದ್ದು ಏನಂತಂದ್ರೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ: ಗೆಸ್ಟಾಲ್ ಎಂಬುದು ಡ್ಯಾಸ್ ಪದ. ಗೆಸ್ಟಾಲ್ ಎಂಬುದು ಯಾವ ಭಾಷೆಯ ಪದ ಅಂಥೇಳಿ. ಯಾವ ಭಾಷೆಯ ಪದ ನೋಡ್ರಿ? ಗೆಸ್ಟಾಲ್ ಎಂಬುದು ಯಾವ ಭಾಷೆಯ ಪದ? ಆಪ್ಷನ್ ನೋಡ್ರಿ: ಜರ್ಮನ್, ಇಂಗ್ಲೀಷ್, ಫ್ರೆಂಚ್, ಚೈನೀಸ್. ಯಾವ ಭಾಷೆಯ ಪದ ರೀ ಗೆಸ್ಟಾಲ್ ಎಂಬುದು? ಗೆಸ್ಟಾಲ್ ಎಂಬುದು ಇದು ಜರ್ಮನ್ ಪದವಾಗಿದೆ. ಸರಿಯಾದ ಉತ್ತರ ಯಾವುದು? ಜರ್ಮನ್ ಪದ ಎಂಬುದು. ಗೆಸ್ಟಾಲ್ ಎಂಬುದು ಜರ್ಮನ್ ಪದ. ಗೆಸ್ಟಾಲ್ ಎಂಬುದು ಜರ್ಮನ್ ಪದ. ನೆಕ್ಸ್ಟ್ ನೋಡ್ರಿ: ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ ಅಂಥೇಳಿ. ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ. ಎದರಿಂದ? ಆಪ್ಷನ್ ನೋಡ್ರಿ: ಬುದ್ಧಿಶಕ್ತಿ, ಅಭ್ಯಾಸ, ಅನುಬಂಧನ, ಅನುಕರಣೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಈ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತೈತಿ? ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ ಅಂದ್ರೆ ಬುದ್ಧಿಶಕ್ತಿಯಿಂದ ಉಂಟಾಗುವಂಥದ್ದು. ಒಳನೋಟ ಕಲಿಕೆಯು ಮೂಲವಾಗಿ ಯಾವುದರಿಂದ ಅಂದ್ರೆ ಬುದ್ಧಿಶಕ್ತಿಯಿಂದ ಉಂಟಾಗುವಂಥದ್ದು, ಬುದ್ಧಿಶಕ್ತಿಯಿಂದ. ಇನ್ನು ನೆಕ್ಸ್ಟ್ ನೋಡ್ರಿ: ಅಂತರ್ದೃಷ್ಟಿ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅಂತರ್ದೃಷ್ಟಿ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು. ಆಪ್ಷನ್ ನೋಡ್ರಿ: ವ್ಯಾಟ್ಸನ್, ಕೊಹ್ಲರ್, ಪಾವ್ಲೋವ್, ಸ್ಕಿನ್ನರ್ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಅಂತರ್ದೃಷ್ಟಿ ಕಲಿಕೆಯ ಸಿದ್ಧಾಂತದ ಪ್ರತಿಪಾದಕರು ಅಂದ್ರೆ ಯಾರಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಕೊಹ್ಲರ್ ಅವರನ್ನು ಅಂತರ್ದೃಷ್ಟಿ ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಅಂತೇಳಿ ಕರೆಯಲಾಗ್ತದೆ. ಅಂತರ್ದೃಷ್ಟಿ ಕಲಿಕೆಯ ಸಿದ್ಧಾಂತದ ಪ್ರತಿಪಾದಕರು ಅಂತೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ: ಗೆಸ್ಟಾಲ್ ಪದದ ಮೂಲ ಅರ್ಥವೇನು? ಗೆಸ್ಟಾಲ್ ಪದದ ಮೂಲ ಅರ್ಥವೇನು ಅಂತೇಳಿ. ಗೆಸ್ಟಾಲ್ ಪದದ ಮೂಲ ಅರ್ಥವೇನು? ಆಪ್ಷನ್ ನೋಡ್ರಿ: ಒಂದು ಸಮಗ್ರತೆ, ಬಿಡಿಗಳ ಜೋಡಣೆ, ಸಿ ಏನಂತಂದ್ರೆ ಎ ಮತ್ತು ಬಿ ಎರಡೂ ಸರಿ, ಎರಡೂ ಅಲ್ಲ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಗೆಸ್ಟಾಲ್ ಪದದ ಮೂಲ ಅರ್ಥವೇನು? ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಗೆಸ್ಟಾಲ್ ಪದದ ಮೂಲ ಅರ್ಥವೇನಂತಂದ್ರೆ ಎ ಮತ್ತು ಬಿ ಎರಡೂ ಸರಿ. ಒಂದು ಸಮಗ್ರತೆ ಆಗಿರ್ತೈತೆ, ಇನ್ನೊಂದು ಬಿಡಿಗಳ ಜೋಡಣೆ. ಗೆಸ್ಟಾಲ್ ಪದದ ಮೂಲ ಅರ್ಥ ಏನಾಗ್ತೈತೆ ಅಂದ್ರೆ ಒಂದು ಸಮಗ್ರತೆಯನ್ನು ಅಧ್ಯಯನ ಮಾಡುವಂಥದ್ದು, ಬಿಡಿಗಳ ಜೋಡಣೆಯನ್ನು ಮಾಡುವಂಥದ್ದು. ಗೆಸ್ಟಾಲ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಅದು ಜರ್ಮನ್ ಭಾಷೆಯಿಂದ ಬಂದಿರುವಂಥದ್ದು. ಜರ್ಮನ್ ಭಾಷೆಯಿಂದ ಬಂದಿರುವಂಥ ಪದ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ: ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ? ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ ಅಂಥೇಳಿ. ಆಪ್ಷನ್ ನೋಡ್ರಿ: ಅನುಕರಣೆ, ಬುದ್ಧಿಶಕ್ತಿ, ಅಭ್ಯಾಸ, ನಿಯಂತ್ರಿತ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ
ಕಲಿಕೆಯಾಗಿದೆ ಅಂಥೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಂದ್ರೆ ಬುದ್ಧಿಶಕ್ತಿ ಎಂಬುದು ಸರಿಯಾದ ಉತ್ತರ. ಬುದ್ಧಿಶಕ್ತಿ. ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ ಅಂದರೆ ಬುದ್ಧಿಶಕ್ತಿಯಿಂದ ಕಲಿಯುವಂಥದ್ದು ಅದು ಒಳನೋಟ ಕಲಿಕೆ ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಬುದ್ಧಿಶಕ್ತಿಯ ವಿಧಾನದಿಂದ ಕಲಿಯುವಂಥದ್ದು ಯಾವುದಂದ್ರೆ ಅದು ಒಳನೋಟ ಕಲಿಕಾ ಸಿದ್ಧಾಂತ ಅಂತೇಳಿ. ಇನ್ನು ಎಸ್ ಆರ್ ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ ಅಂತೇಳಿ. ಎಸ್ ಆರ್ ಬಂದ ಅಂತೇಳಿ ಕರಿತೀವಲ್ಲ, ಎಸ್ ಆರ್ ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ ಅಂತೇಳಿ. ಪಾವ್ಲೋ, ಥಾಂಡೈಕ್, ಸ್ಕಿನ್ನರ್, ಕೊಹಲರ್. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಎಸ್ ಆರ್ ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ ಅಂತಂದ್ರೆ ಥಾಂಡೈಕ್ರವರ ಕೊಡುಗೆ. ಥಾಂಡೈಕ್ ಅವರ ಕೊಡುಗೆ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಎಸ್ ಆರ್ ಮನೋವಿಜ್ಞಾನ ಈ ಕೆಳಗಿನ ಯಾವ ಮನೋವಿಜ್ಞಾನಿಯ ಕೊಡುಗೆ ಅಂದರೆ ಥಾಂಡೈಕ್ರವರ ಕೊಡುಗೆ ಅಂತೇಳಿ. ಒಳನೋಟ ಕಲಿಕೆ ಎಂದರೇನು ಅಂತೇಳಿ. ಆಪ್ಷನ್ ನೋಡ್ರಿ. ವಿಷಯವನ್ನು ಅಭ್ಯಾಸ ಮಾಡುತ್ತಾ ಕಲಿಯುವುದು, ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಹಿಸುತ್ತಾ ವಿಶ್ಲೇಷಿಸುತ್ತಾ ಕಲಿಯುವಂಥದ್ದು, ವಿಷಯವನ್ನು ಅನುಕರಣೆ ಮಾಡುತ್ತಾ ಕಲಿಯುವುದು, ಇನ್ನು ವಿಷಯವನ್ನು ಅನುಬಂಧನ ಉಂಟು ಮಾಡುತ್ತಾ ಕಲಿಯುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ? ಒಳನೋಟ ಕಲಿಕೆ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಬಿ ಸರಿಯಾದ ಉತ್ತರ ಅಂಥೇಳಿ. ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಹಿಸುತ್ತಾ ವಿಶ್ಲೇಷಿಸುತ್ತಾ ಅಧ್ಯಯನ ಮಾಡುವಂಥದ್ದೇ ಅದು ಒಳನೋಟ ಕಲಿಕೆ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ವಿಷಯವನ್ನು ಗ್ರಹಿಸಿಕೊಂಡು ವಿಶ್ಲೇಷಿಸುತ್ತಾ ಅಧ್ಯಯನ ಮಾಡ್ತೀವಲ್ಲ ಅದನ್ನು ನಾವು ಒಳನೋಟ ಕಲಿಕೆ ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾದ ಉತ್ತರ ಅಂಥೇಳಿ. ಈಗಾಗಲೇ ಕೇಳಿರುವಂಥ ಪ್ರಶ್ನೆ ಒಳನೋಟ ಕಲಿಕೆ ಅಂದರೆ ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಹಿಸುತ್ತಾ ವಿಶ್ಲೇಷಿಸುತ್ತಾ ಕಲಿಯುವಂಥದ್ದೇ ಅದು ಒಳನೋಟ ಕಲಿಕೆ ಅಂಥೇಳಿ. ನೆಕ್ಸ್ಟ್ ನೋಡ್ರಿ, ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು? ಈಗಾಗಲೇ ಪ್ರಶ್ನೆಯಾಗಿದೆ. ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತೇಳಿ. ಆಪ್ಷನ್ ನೋಡ್ರಿ. ಕೊಹಲರ್, ವರ್ದಮಿಯರ್, ಲೆವಿನ್, ಸ್ಕಿನ್ನರ್. ಈ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಅಂಥೇಳಿ. ಇಲ್ಲಿ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದ್ರೆ ಕೊಹ್ಲರ್ ಅವ್ರು ಏನು ಮಾಡ್ತಾರೆ ಅಂದರೆ ಒಳನೋಟ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಒಳನೋಟ ಸಿದ್ಧಾಂತದ ಪ್ರತಿಪಾದಕರು ಯಾರಂದ್ರೆ ಕೊಹ್ಲರ್ ಅವರು ಅಂಥೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಯಾರು? ಕೊಹ್ಲರ್ ಅಂಥೇಳಿ. ನೆಕ್ಸ್ಟ್ ನೋಡ್ರಿ, ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿ ಹೆಸರು ಏನಾಗಿತ್ತು ಅಂಥೇಳಿ. ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿ ಹೆಸರು ಏನಾಗಿತ್ತು? ಈಗಾಗಲೇ ಪ್ರಶ್ನೆ ಕೇಳಲಾಗಿದೆ. ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿ ಹೆಸರು ಏನಾಗಿತ್ತು? ಆಪ್ಷನ್ ನೋಡ್ರಿ. ಸುಲ್ತಾನ, ರಾಜ, ಮಹಾರಾಜ, ದಿವಾನ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿ ಹೆಸರು ಏನಾಗಿತ್ತು ಅಂಥೇಳಿ. ಚಿಂಪಾಂಜಿ ಹೆಸರು ಏನಾಗಿತ್ತು? ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿ ಹೆಸರು ಏನಾಗಿತ್ತು ಅಂದ್ರೆ ಸುಲ್ತಾನ್ ಎಂಬುದು ಚಿಂಪಾಂಜಿಯ ಹೆಸರು ಆಗಿತ್ತು. ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿಯ ಹೆಸರು ಸುಲ್ತಾನ ಎಂಬುದಾಗಿತ್ತು ಅಂಥೇಳಿ. ಇನ್ನು ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡುವುದಿಲ್ಲ? ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡುವುದಿಲ್ಲ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಮಿದುಳಿಗೆ, ಪೂರ್ವಜ್ಞಾನ, ವಿವೇಚನೆಗೆ, ಸ್ನಾಯು ಬಲಕ್ಕೆ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಒಳನೋಟ ಕಲಿಕೆಯಲ್ಲಿ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡುವುದಿಲ್ಲ ಅಂದ್ರೆ ಸ್ನಾಯು ಬಲಕ್ಕೆ ಆದ್ಯತೆಯನ್ನು ನೀಡುವುದಿಲ್ಲ. ಏನಂತಂದ್ರೆ ಸ್ನಾಯು ಬಲಕ್ಕೆ ಆದ್ಯತೆಯನ್ನು ನೀಡುವುದಿಲ್ಲ. ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ 3 ಅಂಶಗಳಿಗೆ ನಾವು ಆದ್ಯತೆ ನೀಡ್ತೀವಿ. ಮಿದುಳಿಗೆ, ಪೂರ್ವಜ್ಞಾನಕ್ಕೆ, ವಿವೇಚನೆಗೆ ಆದ್ಯತೆಯನ್ನು ನೀಡ್ತೀವಿ. ಆದರೆ ಸ್ನಾಯು ಬಲಕ್ಕೆ ಮಾತ್ರ ಆದ್ಯತೆಯನ್ನು ನೀಡುವುದಿಲ್ಲ ಅಂಥೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಗೆಸ್ಟಾಲ್ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷಾನುಭವದ ತತ್ವವೆನಿಸುವುದಿಲ್ಲ ಅಂಥೇಳಿ. ಈಗಾಗಲೇ ಕೇಳಿರುವಂಥ ಪ್ರಶ್ನೆ. ಗೆಸ್ಟಾಲ್ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷಾನುಭವದ ತತ್ವವೆನಿಸುವುದಿಲ್ಲ ಅಂಥೇಳಿ.
ಆಪ್ಷನ್ ನೋಡ್ರಿ ಪ್ರತಿಪುಷ್ಟಿ ತತ್ವ, ಪೂರಕತೆಯ ತತ್ವ, ಪ್ರಜ್ಞೆಯ ತತ್ವ, ಡಿ ಸಮಾನತೆಯ ತತ್ವ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಗೆಸ್ಟಾಲ್ವಾದಿಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷಾನುಭವದ ತತ್ವವೆನಿಸುವುದಿಲ್ಲ ಅಂದ್ರೆ ಪ್ರತಿಪುಷ್ಟಿ ತತ್ವ ಎಂಬುದು ಏನಂತಂದ್ರೆ ಪ್ರತ್ಯಕ್ಷಾನುಭವದ ತತ್ವವೆನಿಸುವುದಿಲ್ಲ. ಪ್ರತಿಪುಷ್ಟಿಯ ತತ್ವ ಅಂತೇಳಿ, ಪ್ರತಿಪುಷ್ಟಿಯ ತತ್ವ ಎಂಬುದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ, ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕವೆಂದರೆ? ಕತ್ತಲನ್ನು ಕಂಡರೆ ಭಯವಾಗುವಂಥದ್ದು ಯಾವುದರ ಕಲಿಕೆಯ ಮೂಲಕ? ಯಾವುದರ ಕಲಿಕೆಯ ಮೂಲಕವಾಗ್ತದ್ರಿ? ಇಲ್ಲಿ ಆಪ್ಷನ್ ನೋಡ್ರಿ ಕ್ರಿಯಾಜನ್ಯ ಅನುಬಂಧ, ಒಳನೋಟ, ಶಾಸ್ತ್ರೀಯ ಅನುಬಂಧ, ದೋಷ ಪ್ರಯುಕ್ತ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಕತ್ತಲನ್ನು ಕಂಡ್ರೆ ಭಯವಾಗುವಂಥದ್ದು ಯಾವುದರ ಕಲಿಕೆಯ ಮೂಲಕವೆಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಎಂಬುದು ಸರಿಯಾದ ಉತ್ತರ. ಸಿ ಶಾಸ್ತ್ರೀಯ ಅನುಬಂಧ ಅಂತೇಳಿ. ಕತ್ತಲನ್ನು ಕಂಡ್ರೆ ಭಯವಾಗುವಂಥದ್ದು ಯಾವುದಂದ್ರೆ ಯಾವುದರ ಕಲಿಕೆಯ ಮೂಲಕವಂದ್ರೆ ಅದು ಶಾಸ್ತ್ರೀಯ ಅನುಬಂಧದ ಕಲಿಕೆಯ ಮೂಲಕ ಎಂಬುದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ, ಚಿಂಪಾಂಜಿಗಳ ಮೇಲೆ ಕೊಹ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾದವು ಅಂತೇಳಿ. ಈಗಾಗಲೇ ಕೇಳಿರುವಂಥ ಪ್ರಶ್ನೆ, ಚಿಂಪಾಂಜಿಗಳ ಮೇಲೆ ಕೊಹ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾದವು ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಪುನರ್ಬಲನ, ಅನುಬಂಧನ, ಒಳನೋಟ ಕಲಿಕೆ, ಅಭಿಪ್ರೇರಣೆ ಎಂಬುದು ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಚಿಂಪಾಂಜಿಗಳ ಮೇಲೆ ಕೊಹ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆ ವಿವರಿಸಲು ನೆರವಾದವು ಅಂದ್ರೆ ಒಳನೋಟ ಕಲಿಕೆಯ ಪರಿಕಲ್ಪನೆಯನ್ನು ವಿವರಿಸಲು ನೆರವಾಗಿರುವಂಥದ್ದು ಯಾವುದಂದ್ರೆ ಅದು ಯಾವುದಂದ್ರೆ ಚಿಂಪಾಂಜಿಗಳ ಮೇಲೆ ಮಾಡಿರುವಂಥ ಕೊಹ್ಲರ್ ಅವರ ಪ್ರಯೋಗ ಏನಂತಂದ್ರೆ ಒಳನೋಟ ಕಲಿಕೆಗೆ ಅದು ವಿವರಿಸುವಂಥದ್ದು, ಒಳನೋಟ ಕಲಿಕೆಯ ಪರಿಕಲ್ಪನೆಗಳನ್ನು ವಿವರಿಸಲು ನೆರವಾದಂಥದ್ದು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ರ ಮುಖ್ಯ ಕೊಡುಗೆ ಏನು? ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಮುಖ್ಯ ಕೊಡುಗೆ ಇದಾಗಿದೆ ಅಂತೇಳಿ. ಮುಖ್ಯ ಕೊಡುಗೆ ಯಾವುದಾಗಿದೆ ನೋಡ್ರಿ. ಆಪ್ಷನ್ ನೋಡ್ರಿ ನಮೂನೀಕರಣ ಪ್ರಭಾವ, ಪ್ರಾಯೋಗಿಕ ಅರಿವು, ಪರಿಮಾಣದ ಪ್ರಸಾರ, ಪುನರ್ಬಲನ ತಪಶೀಲುಗಳು ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ನ ಮುಖ್ಯ ಕೊಡುಗೆ ಇದಾಗಿದೆ ಅಂತಂದ್ರೆ ಯಾವುದಂದ್ರೆ ಸರಿಯಾದ ಉತ್ತರ ಏನಂತಂದ್ರೆ ಡಿ ಸರಿಯಾದ ಉತ್ತರ. ಪುನರ್ಬಲನ ತಪಶೀಲುಗಳು ಏನಂತಂದ್ರೆ ಸರಿಯಾದ ಉತ್ತರ ಅಂತೇಳಿ. ಪುನರ್ಬಲನ ತಪಶೀಲುಗಳು ಅಂತೇಳಿ. ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಕಿನ್ನರ್ನ ಮುಖ್ಯ ಕೊಡುಗೆ ಯಾವುದು ಅಂದ್ರೆ ಅದು ಪುನರ್ಬಲನ ತಪಶೀಲುಗಳು ಅಂತೇಳಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ, ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವನು ಯಾರು? ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವನು ಯಾರು ಅಂತೇಳಿ. ಆಪ್ಷನ್ ನೋಡ್ರಿ ಕೊಹ್ಲರ್, ಆಸುಬೆಲ್, ಬ್ರೂನರ್, ಡಿ ಪಿಯಾಜೆ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ? ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವನು ಯಾರು? ಇಲ್ಲಿ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರಂದ್ರೆ ಬ್ರೂನರ್ ಅವ್ರು ಏನು ಮಾಡ್ತಾರಂದ್ರೆ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದರು ಅಂತೇಳಿ. ಅನ್ವೇಷಣಾ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದ್ರೆ ಬ್ರೂನರ್ ಎಂಬುದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ, ಸಂಜ್ಞಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅಂತೇಳಿ. ಸಂಜ್ಞಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅಂತೇಳಿ. ಆಪ್ಷನ್ ನೋಡ್ರಿ ಕಲಿಕಾ ಸನ್ನಿವೇಶಗಳು, ಅನುಬಂಧನ, ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಂಥದ್ದು, ಅನುಬಂಧನ, ಸಬಲೀಕರಣ, ನಮೂನೀಕರಣ. ಈ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಈ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ. ಸಂಜ್ಞಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದಂದ್ರೆ ಇಲ್ಲಿ
ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಂಥದ್ದು ಸರಿಯಾದ ಉತ್ತರ. ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಂಥದ್ದು ಯಾವುದಂದ್ರೆ ಅದು ಸಂಜ್ಞಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರದ ಪರಿಕಲ್ಪನೆಯಾಗಿದೆ ಎಂಬುದನ್ನು ಅಧ್ಯಯನವನ್ನು ಮಾಡ್ತೀವಿ. ಯಾವುದು? ಕಲಿಕಾ ಸನ್ನಿವೇಶವನ್ನು ಸಂರಕ್ಷಿಸುವಂಥದ್ದು. ಇನ್ನು ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಪ್ರಸೂತ ಅನುಬಂಧನ ಸಿದ್ಧಾಂತದ ನಿಯಮವಾಗಿದೆ? ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಪ್ರಸೂತ ಅನುಬಂಧನ ಸಿದ್ಧಾಂತದ ನಿಯಮವಾಗಿದೆ ಅಂತೇಳಿ ಆಪ್ಷನ್ ನೋಡ್ರಿ. ಸಾದೃಶ್ಯತೆಯ ನಿಯಮ, ರೂಢಿಸುವಿಕೆಯ ನಿಯಮ, ಉಪಸಂಹಾರ, ಸಮೀಪತೆಯ ನಿಯಮ ಅಂತೇಳಿ. ಸಮೀಪತೆಯ ನಿಯಮ ಈಗಾಗಲೇ ಕೇಳಿರುವಂಥ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತೈತಿ ಅಂಥೇಳಿ. ಈ ಕೆಳಗಿನ ನಿಯಮಗಳಲ್ಲಿ ಯಾವುದು ಪ್ರಸೂತ ಅನುಬಂಧನ ಸಿದ್ಧಾಂತದ ನಿಯಮವಾಗಿದೆ ಅಂತಂದ್ರೆ ರೂಢಿಸುವಿಕೆ ನಿಯಮ ಎಂಬುದು ಸರಿಯಾದ ಉತ್ತರ. ಯಾವುದು? ರೂಢಿಸುವಿಕೆಯ ನಿಯಮ ಎಂಬುದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಗ್ಯಾಗ್ನೇಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧಾನ ಯಾವುದು ಅಂತೇಳಿ. ಗ್ಯಾಗ್ನೇಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧಾನ ಯಾವುದು ಅಂತೇಳಿ ಆಪ್ಷನ್ ನೋಡ್ರಿ. ಶೃಂಖಾಲೇಖ ಕಲಿಕೆ, ಶಾಬ್ದಿಕ ಸಹಚರ್ಯ, ಸಂಕೇತ ಕಲಿಕೆ, ಪ್ರಚೋದನ ಅನುಕ್ರಿಯಾ ಕಲಿಕೆ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ? ಗ್ಯಾಗ್ನೇಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧಾನ ಅಂತಂದ್ರೆ ಯಾವುದಂತಂದ್ರೆ ಇಲ್ಲಿ ಸಂಕೇತ ಕಲಿಕೆ ಎಂಬುದು ಸರಿಯಾದ ಉತ್ತರ. ಗ್ಯಾಗ್ನೇಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆ ಯಾವುದಂದ್ರೆ ಅದು ಸಂಕೇತ ಕಲಿಕೆ ಎಂಬುದು ಸರಿಯಾದ ಉತ್ತರ. ಸಂಕೇತ ಕಲಿಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ. ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ. ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ. ಆಪ್ಷನ್ ನೋಡ್ರಿ. ಅನುಕರಣ, ಸಾಮಾಜಿಕ, ಒಳನೋಟ, ಡಿ ಅನುಬಂಧನ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ ಅಂತಂದ್ರೆ ಅನುಬಂಧನ ಕಲಿಕೆಯ ಒಂದು ತತ್ವವಾಗಿದೆ ಎಂಬುದು ಸರಿಯಾದ ಉತ್ತರ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಅನುಬಂಧನ ಎಂಬುದು ಸರಿಯಾದ ಉತ್ತರ. ಪ್ರಾಯೋಗಿಕ ಅಳಿವಿನ ತತ್ವ ಅನುಬಂಧನ ಕಲಿಕೆಯ ಒಂದು ತತ್ವವಾಗಿದೆ. ಅನುಬಂಧನ ಕಲಿಕೆಯ ಒಂದು ತತ್ವವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ರಿ. ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದು ಅಂತೇಳಿ. ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದು ಅಂತೇಳಿ ಆಪ್ಷನ್ ನೋಡ್ರಿ. ನಮೂನೀಕರಣ, ಸಂರಚಿಸುವಿಕೆ, ಸಾಮೀಪ್ಯ, ಒಳನೋಟ ಎಂಬುದು. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ನಮೂನೀಕರಣ ಎಂಬುದು ಸರಿಯಾದ ಉತ್ತರ. ಯಾವುದು? ನಮೂನೀಕರಣ. ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದಂದ್ರೆ ನಮೂನೀಕರಣ ಎಂಬುದು ಸರಿಯಾದ ಉತ್ತರ. ಇನ್ನು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಯಾರು ಅಂತೇಳಿ ಈಗಾಗಲೇ ಕೇಳಿರುವಂಥ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಯಾರು? ಆಪ್ಷನ್ ನೋಡ್ರಿ. ಆಶುಬೆಲ್ಲ, ಕೊಹಲರ್, ಪಾವ್ಲೋ, ಡಿ ಬ್ರುನ್ನರ್ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಯಾರು? ಆಶುಬೆಲ್, ಕೊಹಲರ್, ಪಾವ್ಲೋ, ಡಿ ಬ್ರುನ್ನರ್ ಅಂತೇಳಿ. ಸರಿಯಾದ ಉತ್ತರ ಯಾವುದಾಗ್ತದೆ ರೀ? ಇಲ್ಲಿ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಯಾರಂದ್ರೆ ಆಶುಬೆಲ್ರವ್ರು ಏನು ಮಾಡ್ತಂದ್ರೆ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದರು. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದ್ರೆ ಆಶುಬೆಲ್ ಎಂಬುದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ. ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ? ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ? ಆಪ್ಷನ್ ನೋಡ್ರಿ. ಅವಧಾನ, ಸಿದ್ಧತೆ, ಮಗುವಿನ ಲಿಂಗ, ಡಿ ಪ್ರೇರಣೆ. ಈಗಾಗಲೇ ಕೇಳಿರುವಂಥ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಕೆಳಗಿನ ಯಾವ ಅಂಶ ಕಲಿಕೆಯನ್ನು ನಿರ್ಧರಿಸುವುದಿಲ್ಲ ಅಂತಂದ್ರೆ ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ?
ಇಲ್ಲಿ ಮಗುವಿನ ಲಿಂಗ ನಿರ್ಧಾರ, ಮಗುವಿನ ಲಿಂಗವನ್ನು ನಿರ್ಧರಿಸುವುದಿಲ್ಲ ಎಂಬುದು. ಕಲಿಕೆಯನ್ನು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವಂತಿಲ್ಲ. ಯಾವ ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಕಲಿಯುವವರಾಗಿರುತ್ತಾರೆ ಅಂತೇಳಿ. ನಿರ್ಧರಿಸುವುದಿಲ್ಲ, ಕಲಿಕೆಯಲ್ಲಿ ನಿರ್ಧರಿಸುವುದಿಲ್ಲ ಮಗುವಿನ ಲಿಂಗ. ಆದರೆ ಕಲಿಕೆಯಲ್ಲಿ ನಿರ್ಧರಿಸುವಂಥದ್ದು ಅವಧಾನವನ್ನು, ಸಿದ್ಧತೆಯನ್ನು, ಪ್ರೇರಣೆಯನ್ನು ನಾವು ಕಲಿಕೆಯಲ್ಲಿ ಪ್ರಧಾನವಾಗಿ ನಿರ್ಧರಿಸುವಂಥದ್ದು ಅಂತೇಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದು ಸಂಬಂಧಿಸಿದೆ ಅಂಥೇಳಿ. ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದು ಸಂಬಂಧಿಸಿದೆ ಅಂಥೇಳಿ. ಆಪ್ಷನ್ ನೋಡ್ರಿ, ವಿಕಾಸ, ಬೌದ್ಧಿಕ, ವರ್ತನ, ಸಂರಚನಾವಾದ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ರೀ? ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದು ಸಂಬಂಧಿಸಿದೆ ಅಂಥೇಳಿ. ಇಲ್ಲಿ ವರ್ತನಾವಾದ ಎಂಬುದು ಸಂಬಂಧಿಸಿದೆ. ಯಾವುದು? ವರ್ತನಾವಾದ. ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದಂತಹ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದಂದ್ರೆ ಅದು ವರ್ತನಾವಾದ ಅಂಥೇಳಿ. ವರ್ತನಾವಾದ ಅವಲೋಕನ ಮಾಡುವಂಥದ್ದು, ವರ್ತನೆಯನ್ನು ಅವಲೋಕನ ಮಾಡುವಂಥದ್ದು. ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಂಥ ವರ್ತನೆಯನ್ನು ಮಾತ್ರ ಆಧರಿಸಿದ ಕಲಿಕಾ ಸಿದ್ಧಾಂತ ಯಾವುದಂದ್ರೆ ಅದು ವರ್ತನಾವಾದ ಸಿದ್ಧಾಂತ ಅಂಥೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು ಅಂಥೇಳಿ. ಇಂಪಾರ್ಟೆಂಟ್ ಪ್ರಶ್ನೆ, ಈಗಾಗಲೇ ಕೇಳಿರುವಂಥದ್ದು. ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು ಅಂಥೇಳಿ. ಆಪ್ಷನ್ ನೋಡ್ರಿ, JB ವ್ಯಾಟ್ಸನ್, EL ಥಾಂಡೈಕ್, ಜೆರೋಮ್ ಎಸ್ ಬ್ರೂನರ್, ಬೆಂಜಮಿನ್ ಎಸ್ ಬ್ಲೂಮ್ ಅಂಥೇಳಿ. ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು ಅಂತೇಳಿ. ಆವಿಷ್ಕಾರ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಂದ್ರೆ ಜೆರೋಮ್ ಎಸ್ ಬ್ರೂನರ್ ಅಂತೇಳಿ. ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಸಂಶೋಧನಾ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸೋದ್ರ ಅಂಥೇಳಿ. ಸಂಶೋಧನಾ ಅಂದರೂ ಒಂದೇ, ಆವಿಷ್ಕಾರ ಅಂದರೆ ಎಲ್ಲ ಅಂತಂದ್ರೆ ಒಂದೇ. ಆವಿಷ್ಕಾರ ಅಂತಂದ್ರು ಒಂದೇ, ಸಂಶೋಧನೆ ಅಂತಂದ್ರು ಒಂದೇ ಅಂಥೇಳಿ. ಇದು ಯಾರಂತಂದ್ರೆ ಜೆರೋಮ್ ಎಸ್ ಬ್ರೂನರ್ ಏನು ಮಾಡ್ತಾರೆ ಅಂದ್ರೆ ಇದರ ಪಿತಾಮಹ, ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರಂತಂದ್ರೆ ಬ್ರೂನರ್ ಅವರು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಯಾರು? ಬ್ರೂನರ್. ಇನ್ನು ನೆಕ್ಸ್ಟ್ ನೋಡ್ರಿ, ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು? ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು ಅಂತೇಳಿ. ಆಪ್ಷನ್ ನೋಡ್ರಿ, ಸಿಗ್ಮಂಡ್ ಫ್ರಾಯ್ಡ್, ಪಿಯಾಜೆ, ಕಾರ್ಲ್ ರೋಜರ್ಸ್, ಥಾರ್ನ್ಡೈಕ್ ಅಂತೇಳಿ. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದು? ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂದ್ರೆ ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರೆಂಬುದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ನೋಡ್ರಿ, ಗ್ಯಾಗ್ನೆ, ಬಂಡೂರಾ, ಬ್ರೂನರ್, ಗೆಸ್ಟಾಲ್ಟ್. 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದ್ರೆ ಬ್ರೂನರ್ ಅವರು ಏನು ಮಾಡ್ತಂದ್ರೆ ಬ್ರೂನರ್ ಅವರು ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂಥೇಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೊಹ್ಲರ್ ಎಂಬ ಮನಃಶಾಸ್ತ್ರಜ್ಞ ಸುಲ್ತಾನ್ ಎಂಬ ಚಿಂಪಾಂಜಿಯನ್ನು ಬಳಸಿಕೊಂಡು ಪ್ರಯೋಗಗಳು ನಡೆಸಿ ಸಾಬೀತುಪಡಿಸಿದ ಸಿದ್ಧಾಂತ ಯಾವುದು ಅಂಥೇಳಿ. ಇಂಪಾರ್ಟೆಂಟ್ ಪ್ರಶ್ನೆ, ಈಗಾಗಲೇ ಕೇಳಿರುವಂಥದ್ದು. ಕೊಹ್ಲರ್ ಎಂಬ ಮನಃಶಾಸ್ತ್ರಜ್ಞ ಸುಲ್ತಾನ್ ಎಂಬ ಚಿಂಪಾಂಜಿಯನ್ನು ಬಳಸಿಕೊಂಡು ಪ್ರಯೋಗಗಳನ್ನು ನಡೆಸಿ ಸಾಬೀತುಪಡಿಸಿದ ಸಿದ್ಧಾಂತ ಯಾವುದು ಅಂಥೇಳಿ. ಆಪ್ಷನ್ ನೋಡ್ರಿ, ಒಳನೋಟ ಕಲಿಕೆ, ವರ್ತನಾವಾದಿ ಕಲಿಕೆ, ವೀಕ್ಷಣಾ ಕಲಿಕೆ, ಪ್ರಭುತ್ವ ಕಲಿಕೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ. ಕೊಹ್ಲರ್ನ ಸಿದ್ಧಾಂತ ಯಾವುದ್ರಿ? ಕೊಹ್ಲರ್ ಎಂಬ ಮನಃಶಾಸ್ತ್ರಜ್ಞ ಸುಲ್ತಾನ್ ಎಂಬ ಚಿಂಪಾಂಜಿ ಬಳಸಿಕೊಂಡು ಪ್ರಯೋಗಗಳು ನಡೆಸಿದ ಸಾಬೀತುಪಡಿಸಿದಂಥ ಯಾವ ಸಿದ್ಧಾಂತ ರೀ? ಯಾವ ಸಿದ್ಧಾಂತದ ಮೂಲಕ
ಪ್ರತಿಪಾದನೆಯನ್ನು ಮಾಡ್ತಾನೆ ಎಂಬುದು. ಇಲ್ಲಿ ಕೊಹ್ಲರ್ ಒಳನೋಟ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಕೊಹ್ಲರ್ ಎಂಬ ಮನಃಶಾಸ್ತ್ರಜ್ಞ ಸುಲ್ತಾನ್ ಎಂಬ ಚಿಂಪಾಂಜಿನ ಬಳಸಿಕೊಂಡು ಪ್ರಯೋಗ ನಡೆಸಿ ಸಾಬೀತುಪಡಿಸಿದಂಥ ಸಿದ್ಧಾಂತ ಯಾವುದಂದ್ರೆ ಅದು ಒಳನೋಟ ಕಲಿಕಾ ಸಿದ್ಧಾಂತ ಅಂತೇಳಿ. ಯಾವುದು? ಒಳನೋಟ ಕಲಿಕಾ ಸಿದ್ಧಾಂತ ಎಂಬುದು ಸರಿಯಾದ ಉತ್ತರ. ಇನ್ನು ವರ್ತನಾವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರದ ಮನೋವಿಜ್ಞಾನಿ ಯಾರು ಅಂತೇಳಿ. ವರ್ತನಾವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರದ ಮನೋವಿಜ್ಞಾನಿ ಅಂತೇಳಿ ಆಪ್ಷನ್ ನೋಡ್ರಿ. ಸ್ಕಿನ್ನರ್, ಕೊಹ್ಲರ್, ಗುತ್ತಿ, ಥಾಂಡೈಕ್. ಈ 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ಸೇರದ ಅಂಥೇಳಿ. ಸೇರದವರು, ವರ್ತನಾವಾದಿಗಳ ಗುಂಪಿಗೆ ಸೇರದವರು ಅಂಥೇಳಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? ವರ್ತನಾವಾದಿ ಮನೋವಿಜ್ಞಾನ ಗುಂಪಿಗೆ ಸೇರದ ಮನೋವಿಜ್ಞಾನಿ ಯಾರಂದ್ರೆ ಇಲ್ಲಿ ಕೊಹ್ಲರ್ ಎಂಬುದು ಸರಿಯಾದ ಉತ್ತರ. ಯಾವುದು? ಕೊಹ್ಲರ್ ಎಂಬುದು ಸರಿಯಾದ ಉತ್ತರ. ಕೊಹ್ಲರ್ ಅವರು ಏನು ಮಾಡ್ತಾರಂದ್ರೆ ವರ್ತನಾವಾದಿ ಮನೋವಿಜ್ಞಾನ ಗುಂಪಿಗೆ ಸೇರಿದವರು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಇವರೆಲ್ಲ ವರ್ತನಾವಾದಿ. ಸ್ಕಿನ್ನರ, ಗುತ್ತಿ, ಥಾಂಡೈಕ್ ಇವ್ರು ಏನು ಮಾಡ್ತಾರಂದ್ರೆ ಇವರೆಲ್ಲರೂ ವರ್ತನಾವಾದಿಗಳು ಅಂತೇಳಿ. ಇನ್ನು ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು ಅಂತೇಳಿ. ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು? ಆಪ್ಷನ್ ನೋಡ್ರಿ. ನಿಯಮ ಕಲಿಕೆ, ಸರಣಿ ಕಲಿಕೆ, ಸಮಸ್ಯೆ ಪರಿಹಾರ, ಪರಿಕಲ್ಪನೆ. 4 ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ನೋಡ್ರಿ? 4 ಆಪ್ಷನಲ್ಲಿ ಸರಿಯಾದ ಉತ್ತರ. ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದು ಅಂತಂದ್ರೆ ಅದು ಸಮಸ್ಯೆ ಪರಿಹಾರ ಅತ್ಯಂತ ಉನ್ನತವಾದದ್ದು. ಇದು ಅಂತಂದ್ರೆ ಸರಿಯಾದ ಉತ್ತರ. ಗ್ಯಾಗ್ನೆ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ತತ್ವ ಯಾವುದಂದ್ರೆ ಅದು ಸಮಸ್ಯೆ ಪರಿಹಾರ ಎಂಬುದು ಸರಿಯಾದ ಉತ್ತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ಅವರ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹೀಗೆ ನಾವು ಏನಂತಂದರೆ ಒಳ್ಳೆಯ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು.